ಕೃತ ವ್ಯಕ್ತಿ ಆ ರೀತಿ ಕೆಟ್ಟ ಕೆಲಸ ಮಾಡ್ಯಾನಂತೆ ಗೊತ್ತಿದ್ದಾಗೂ ಕೂಡ ಇದೊಂದು ವೈಯಕ್ತಿಕ ವಿಚಾರ ಅನ್ನುವಂಥ ಬೇಜವಾಬ್ದಾರಿ ಕೆಲಸ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ರಾಜ್ಯದ ಜನತೆ ಕ್ಷಮೆ ಕೇಳಬೇಕಾಗ್ತದೆ ಅವರು. COD ಕೂಡ ಎಲ್ಲ ಡಿಪಾರ್ಟ್ಮೆಂಟ್ದಾಗ ಬ್ಯಾಡ್ ಆಗಿದೆ ಅಂತ ಪೊಲೀಸ್ ಆಫೀಸರ್ಗೆ COD ಹಾಕ್ತಾರೆ. COD ತನಿಖೆ ಬಗ್ಗೆ ನಮ್ಗೆ ಯಾವುದೇ ರೀತಿಯ ನಂಬಿಕೆ ಇಲ್ಲ. ಇವರು ಸರಿಯಾದ ವಿಚಾರಣೆ ಮಾಡಬೇಕು. ಒಬ್ಬ ಜಡ್ಜನ ನೇತೃತ್ವದಲ್ಲಿ, ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ, ರಿಟೈರ್ಡ್ ಅಲ್ಲ ಈಗ ರನ್ನಿಂಗ್ ಜಡ್ಜಿನ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಆಗಲಿ, ಇಲ್ಲಂತಂದ್ರೆ CBIಗೆ ಕೊಡಲಿ. COD ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಮತ್ತು ಈ ಎನ್ಕ್ವೈರಿ ಕೇವಲ ನೇಹಾ ಪ್ರಕರಣ ಮಾತ್ರ ಆಗಬಾರ್ದು. ಇಡೀ ರಾಜ್ಯದಲ್ಲಿ ನಡೀತಿರುವಂಥ ಈ ಜಿಹಾದಿ ಆ್ಯಕ್ಟಿವಿಟೀಸ್ ಏನದಾವಲ್ಲ, ಈ ಲವ್ ಜಿಹಾದಿ ಏನು ಕೇಸಸ್ ಅದಾವಲ್ಲ, ಆ ಎಲ್ಲದ್ರ ಬಗ್ಗೆನೂ ಕೂಡ ಎನ್ಕ್ವೈರಿ ಆಗ್ಬೋದು. ಸರ್, ಸಂತೋಷ್ ಲಾಡ್ ಅವರು ಡಾಲರು ಮತ್ತು ರೂಪಾಯಿ ಹಿಡ್ಕೊಂಡು ಒಂದು ಪ್ರಚಾರ ಮಾಡಿದರು. ಎಲ್ಲೊಂದು ಕಡೆ ಕಾಂಗ್ರೆಸ್ ವ್ಯಂಗ್ಯ ಮಾಡಿದ ರೀತಿ ಇತ್ತು ಸರ್, ಯಾಕೆ ಕುರಿತು ಹೇಳ್ತಾರೆ? ಸಂತೋಷ್ ಲಾಡ್ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತೀನಿ, ಜಿಲ್ಲೆಗೆ ಒಂದೇ ಒಂದು ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬರೋಕ್ಕಾಗಿಲ್ಲ ಅವರು. ನಮ್ಮ ಧಾರವಾಡ ಜಿಲ್ಲಾದ ಉಸ್ತುವಾರಿ ಮಂತ್ರಿಗಳು ಅದು ಅನುದಾನ ತೊಗೊಂಬರಲಿ, ರೈತರಿಗಾಗುವಂಥ ಕೆಲಸ ಮಾಡಲಿ. ಅದನ್ನು ಬಿಟ್ಟು ಸುಳ್ಳು ರಾಜಕಾರಣ ಮಾಡೋದು ಅವ್ರು ಕಲಿಸಿ. 14 ಕ್ಷೇತ್ರ ಗೆಲ್ಲುವಂಥ ವಾತಾವರಣ ಇವತ್ತು ರಾಜ್ಯದಲ್ಲಿ ಇದೆ. ನಮ್ಮ ರಾಜ್ಯದಲ್ಲಿ 28 ಸೀಟ್ಗಳಲ್ಲಿ 28 ಸೀಟುಗಳನ್ನು ಕೂಡ ನಾವು ಗೆಲ್ತೀವಿ. ಮೊದಲಿನ 14 ಸೀಟನ್ನು ಕೂಡ ನಾವು ಗೆಲ್ತೀವಿ. ಈ ಮುಂದಿನ 14 ಸೀಟು ಕೂಡ ಗೆಲ್ತೀವಿ. ಸರ್, ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರಂತೆ. ಅವ್ರಿಗೆ ಕಾಂಗ್ರೆಸ್ ಅವರು ಮತ್ತು ಅವ್ರು ಹೇಳ್ಬೇಕಾಗ್ತಲ್ಲ, ಮಾಹಿತಿ ಹೇಳ್ತಾರೆ ಸರ್, ಮಾಹಿತಿ ಪಾಪ ಹಂಗೆ ಹೇಳ್ಬೇಕಾಗ್ತೈತಿ. ಅವ್ರಿಗೆ ತಮ್ಮ ಕ್ಯಾಂಡಿಡೇಟ್ ಸೋಲ್ತಾರಂತೆ ಗೊತ್ತಿದ್ರು ಕೂಡ ಆ ರೀತಿ ಹೇಳ್ಬೇಕಾಗ್ತದೆ. ಬಿಜೆಪಿಗೆ ಪಂಚಮಶಾಲಿ ಸಮುದಾಯಕ್ಕೆ ಡಿಸ್ಟೆನ್ಸ್ ಏನಾದರೂ ಆಗ್ತದೆ ಹೇಗೆ ಅಂತ ಅಂತರ ಕಾಯ್ಕೋತಾ ಇದ್ದಾರೆ ಹೇಗೆ ಪಂಚಮಶಾಲಿ ಅವರು ಬಿಜೆಪಿ ಜೊತೆಗೆ? ಹಾಗೇನಿಲ್ಲ. ಇವತ್ತಿನ ಇದು ಪಂಚಮಸಾಲಿ ಸಮಾವೇಶ ಇಲ್ಲಿ ದಾವಣಗೆರೆಯಲ್ಲಿ ನಡೆದಿದ್ದೇ ಇದು ದೊಡ್ಡ ಉದಾಹರಣೆ. ಇಷ್ಟು ದೊಡ್ಡ ಪ್ರಮಾಣದಿಂದ ಜನ ಬಂದರೆ ಯಾವ ರೀತಿ ಸ್ಪಂದನೆ ಮಾಡ್ತಿದ್ದಾರೆ ನೀವೆಲ್ಲ ನೋಡ್ತಿದ್ದೀರಿ. ಇಡೀ ಪಂಚಮಸಾಲಿ ಸಮಾಜ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಇದೆ. ನಿನ್ನೆ ಕಾಂಗ್ರೆಸ್ ಸಮುದಾಯ ಒಂದು ಸಮಾವೇಶ ಮಾಡಿಸ್ತಾರೆ ಪಂಚಮಸಾಲಿದು. ಸೊ ಅದಕ್ಕೇನಾದರೂ ಕೌಂಟರ ಹೇಗೆ ಇದೆ? ಅದು ಕೌಂಟರ್ ಇರೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಿನ್ನೆ ನಡೆದಂಥ ಕಾಂಗ್ರೆಸ್ ಸಮಾವೇಶದಲ್ಲಿ ಪಂಚಮಸಾಲಿಗಳು ಇದ್ದಿದ್ದಿಲ್ಲ. ಸುಮ್ಮ ಪಂಚಮಸಾಲಿ ಹೆಸರಿನಲ್ಲಿ ಬೇರೆಯವ್ರನ್ನ ಕರೆದು ಕೂಡಿಸಿದ್ರು. ಯಾವುದೇ ನಮ್ಮ ಈ ಭಾಗದ ಪ್ರಮುಖ ಪಂಚಮಸಾಲಿ ನಾಯಕರು ಅಲ್ಲಿದ್ದಿಲ್ಲ. ಇವತ್ತು ನಡೆದಿರೋದು ನಿಜವಾದ ಪಂಚಮಸಾಲಿ ಸಮಾವೇಶ, ನಿಜವಾದ ಪಂಚಮಸಾಲಿ ನಾಯಕರಿದ್ದಾರೆ. ಹಾಗಾಗಿ ಇಲ್ಲಿ ಪಂಚಮಸಾಲಿ ಸಮಾವೇಶ, ಲಿಂಗಾಯತ ಸಮಾಜ ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಇದೆ. ದೇಶದಲ್ಲಿ ಮೋದಿ ಗಾಳಿ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸರ್. ಏನಪ್ಪ ಹೇಳ್ಬೇಕಲ್ಲ, ಪಾಪ ಇಡೀ ಅತ್ಯಂತ ಸಣ್ಣ ಹುಡುಗಕ್ಕೂ ಕೇಳಿದ್ರು ಕೂಡ ಇವತ್ತು ಗೊತ್ತಾಗ್ತದೆ ಮೋದಿ ಗಾಳಿ ಆಯ್ತು ಅಂತ ಹೇಳಿ. ಇವತ್ತು ಹೆಂಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟಿಸೋದು ಹೆಂಗೆ ನಿಲ್ಸಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿ ಇವತ್ತು ದೇಶದಲ್ಲಿ ಮೋದಿ ಗಾಳಿಯನ್ನು ನಿಲ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದೊಡ್ಡ ಪ್ರಮಾಣದ ಮೋದಿ ಗಾಳಿ ಇರ್ತೈತಿ. ಆ ಬಿರುಗಾಳಿಯಲ್ಲಿ ಇವೆಲ್ಲ ತರಲೆಲೆಗಳು ಕೊಚ್ಕೊಂಡು ಹೋಗ್ತಾವೆ. ಸರ್, ಕಾಂಗ್ರೆಸ್ ಕಾರ್ಯಕರ್ತರು ಎಜುಕೇಷನ್ ವಾರ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಅಂದರೆ BJP ಅಭ್ಯರ್ಥಿ PUC, ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪದವಿ ಪಡೆದಾರೆ. ನಿಮಗೆ ಡಾಕ್ಟರ್ ಬೇಕಾ PUC ಬೇಕಾ ಅಂತ ಒಂದು ಕ್ಯಾಂಪೇನ್ ಮಾಡ್ತಿದ್ದಾರೆ. ನೋಡ್ರಿ, ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಇಷ್ಟು ಕೆಟ್ಟೈತಂತಂದ್ರೆ ಇವತ್ತು ರಾಹುಲ್ ಗಾಂಧಿನೂ ಹೇಳ್ತಾನೆ ನಾವು ಎಲ್ಲೆಲ್ಲ ಹೋಗಿ ಕಲ್ತು ಬಂದಾನಂತ ಹೇಳಿ. ಅವ್ರ ಬುದ್ಧಿಮತ್ತೆ ಏನೈತಂತ ಎಲ್ಲರಿಗೂ ಜಗತ್ತಿಗೆ ಗೊತ್ತೈತಿ. ಆದರೆ ಒಬ್ಬ ಚಾಯ್ ಮಾರ್ತಕ್ಕಂಥ ಇವತ್ತು ನರೇಂದ್ರ ಮೋದಿ ಅವರು ದೇಶವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಿದಾರಂತೆ ನಾವು ನೋಡಿದ್ದೇವೆ. ಹಾಗಾಗಿ ಅದು PUC ಡಿಗ್ರಿ ಅದೆಲ್ಲ ಮೀನಿಂಗ್ಲೆಸ್. ಇವತ್ತು ಜನರ ಬಗ್ಗೆ ಕಾಳಜಿ ಇರಬೇಕಾಗ್ತದೆ, ಜನರ ಬಗ್ಗೆ ಸ್ಪಂದನೆ ಮಾಡುವಂಥ ಮನಸ್ಸು ಇರಬೇಕಾಗ್ತದೆ. ಆ ಮನಸ್ಸು ಇವತ್ತು ಸಿದ್ದೇಶ್ ಕುಟುಂಬದವ್ರಿಗೆ ಐತಿ. ಅವ್ರು ತಮ್ಮ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳ ಮೂಲಕ ಅದನ್ನು ತೋರಿಸಿದ್ದಾರೆ. ಆ ಸಮಾಜದಲ್ಲಿ ಆ ಮನಸ್ಸನ್ನು ಮುಂದೆ ಬಂದಿದ್ದಾರೆ. ಭಾರತೀಯ ಜನತಾ ಪಕ್ಷ ಅದನ್ನು ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟಿದೆ. ಹಾಗಾಗಿ ಇದು ಎಜುಕೇಷನ್ ಅನ್ನೋದು ಇದು ಅವ್ರಿಗೇನು ಪಾಪ